ಪ್ರಪಂಚದಾದ್ಯಂತ 2.5 ಅಥವಾ 3 ಬಿಲಿಯನ್ನಷ್ಟು ಜನ, ಅಂದರೆ 300 ಕೋಟಿಗಿಂತಲೂ ಹೆಚ್ಚು ಜನ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಮಾನಸಿಕ ರೋಗ ಹೆಚ್ಚಾಗ್ತಾ ಇದೆ, ಶಾರೀರಿಕ ರೋಗ ಹೆಚ್ಚಾಗ್ತಾ ಇದೆ. ಈ ಸಮಯದಲ್ಲಿ ಯೋಗದ ಅಭಿರುಚಿ ಉಂಟಾಗಿರೋದು ಆಶ್ಚರ್ಯವೇನಲ್ಲ. ಯಾಕೆ ಯೋಗದಿಂದ ರೋಗ ನಿವಾರಣೆ, ಮನಸ್ಥಿತಿಯ ಸುಧಾರಣೆ, ಜೀವನದ ಉನ್ನತಿ ಇವೆಲ್ಲವೂ ಆಗತ್ತೆ. ಧ್ಯಾನ, ಜ್ಞಾನ, ಗಾನ ಇವು ಮೂರನ್ನೂ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು. ಅದಕ್ಕೆ ನಾದ ಯೋಗ ಅಂತೀವಿ ಗಾನವನ್ನು, ಭಕ್ತಿ ಯೋಗ ಅಂತ ಇದೆ, ಧ್ಯಾನ ಯೋಗ ಇದೆ. ಹೀಗೆ ಯೋಗದ ಹಲವಾರು ರೂಪವನ್ನು, ಹಲವಾರು ದೃಷ್ಟಿಕೋನಗಳನ್ನು ನಾವು ಒಟ್ಟುಗೂಡಿಸ್ಕೊಂಡು ತೆಗೆದುಕೊಂಡು ಹೋದರೆ ಜೀವನ ಪೂರ್ಣತೆಯನ್ನು ಪಡೀತದೆ. ಹೇಯಂ ದುಃಖ ಮನಾಗತಮ್ ಅಂತ ಹೇಳಿದ್ದಾರೆ ಪತಂಜಲಿ. ಅಂದರೆ ಯಾವ ದುಃಖ ನಮಗೆ ಬರಬಹುದಿತ್ತೋ ಮುಂದೆ, ಆ ಬರಬಹುದಾಗಿರ್ತಕ್ಕಂಥ ದುಃಖವನ್ನು ಮೊದಲಿಗೆ ತಡೆಗಟ್ಟಕ್ಕಂಥದ್ದು ಆ ಶಕ್ತಿ ಯೋಗಕ್ಕೆ ಮಾತ್ರವಿದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಯೋಗ ದಿವಸದ ಶುಭಾಶಯಗಳನ್ನು ಕೋರ್ತಾ, ನಿಮ್ಮೆಲ್ಲರಿಗೂ ಒಂದೇ ದಿನ ಯೋಗ ಅಂತ ಇಟ್ಕೊಂಡಿರಬೇಡಿ. ಪ್ರತಿನಿತ್ಯ ಹೇಗಾದರೂ ಮಾಡಿ ಒಂದು 10 ನಿಮಿಷ ಮಾಡಿ ಧ್ಯಾನ ಮಾಡಿ, 2 ಹೊತ್ತು ಧ್ಯಾನ ಮಾಡಿ. ಇದರಿಂದ ಮಾನಸಿಕ ರೋಗಗಳಿಂದ ಬಿಡುಗಡೆ ಉಂಟಾಗತ್ತೆ. ಜೀವನದಲ್ಲಿ ಹೊಸ ಹುರುಪು, ಉತ್ಸಾಹ, ಪ್ರಸನ್ನತೆ ಎಲ್ಲ ತುಂಬತ್ತೆ ಅಂಥೇಳಿ ಓಂ ಶಾಂತಿ.